ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಹಿಂದಿನ ಪರೀಕ್ಷೆಗಳಲ್ಲಿ ಪದೇ ಪದೇ ಕೇಳಲಾದ ಮೋಸ್ಟ್ ಇಂಪಾರ್ಟೆಂಟ್ ಸಂವಿಧಾನ ಪ್ರಶ್ನೋತ್ತರಗಳನ್ನು ನೋಡೋಣ. ಇವತ್ತಿನ ವಿಡಿಯೋದ ವಿಶೇಷತೆ ಏನಂದರೆ, ಇವತ್ತಿನ ವಿಡಿಯೋದಲ್ಲಿ ಭಾರತೀಯ ಸಂವಿಧಾನದ ಪ್ರಮುಖ ಪ್ರಶ್ನೆಗಳು, ಅದರಲ್ಲೂ ಕೂಡ ಭಾರತ ಸಂವಿಧಾನದ ಸಂವಿಧಾನಾತ್ಮಕ ಸಂಸ್ಥೆಗಳು ಮತ್ತು ಸಂವಿಧಾನೇತರ ಸಂಸ್ಥೆಗಳ ಬಗ್ಗೆ ಪ್ರಮುಖ ವಿಷಯಗಳನ್ನು ಚರ್ಚೆ ಮಾಡ್ತಾ ಹೋಗೋಣ. ಮೊದಲ ಪ್ರಶ್ನೆ ಈ ರೀತಿ ಇದೆ: ಮಾನವ ಹಕ್ಕುಗಳ ಉಲ್ಲಂಘನೆಯ ಮೇಲ್ವಿಚಾರಕರು ಯಾರು? ಅಂದರೆ ಮಾನವ ಹಕ್ಕುಗಳ ಉಲ್ಲಂಘನೆ ಆದರೆ, ಹ್ಯೂಮನ್ ರೈಟ್ಸ್ ವೈಲೇಷನ್ ಆದರೆ ಅದರ ಮೇಲ್ವಿಚಾರಣೆ ಯಾರು ಮಾಡ್ತಾರೆ ಅಂತೇಳಿ ಸರಿಯಾದ ಉತ್ತರ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಭಾರತದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆದರೆ ಅದರ ಮೇಲ್ವಿಚಾರಣೆ ಮಾಡೋದು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಯಾವುದು ಸಂವಿಧಾನಾತ್ಮಕ ಸಂಸ್ಥೆ ಅಲ್ಲ ಅಂತೇಳಿ ಸರಿಯಾದ ಉತ್ತರ ಆಪ್ಷನ್ ಡಿ ಕರ್ನಾಟಕ ಲೋಕಾಯುಕ್ತ. ನೋಡಿ, ಭಾರತದ ಚುನಾವಣಾ ಆಯೋಗ ಇದೆಯಲ್ಲ, ಇದು ಕೇಂದ್ರ ಸಾರ್ವಜನಿಕ ಸೇವಾ ಆಯೋಗ ಮತ್ತು ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ AG ಅಂತ ನಾವು ಕರಿತೀವಲ್ಲ, C&AG ಅಂತೇಳಿ. ಸೊ ಇವರೆಲ್ಲರೂ ಕೂಡ ಭಾರತದ ಸಂವಿಧಾನಾತ್ಮಕ ಸಂಸ್ಥೆಯಾಗಿದ್ದು, ಭಾರತದ ಸಂವಿಧಾನಾತ್ಮಕ ಸಂಸ್ಥೆ ಯಾವುದು ಅಲ್ಲ ಕೇಳಿದ್ರೆ ಕರ್ನಾಟಕ ಲೋಕಾಯುಕ್ತ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈ ಕೆಳಕಂಡವುಗಳಲ್ಲಿ ಯಾವುದು ಸಂವಿಧಾನಿಕ ಸಂಸ್ಥೆ ಅಲ್ಲ? ಸರಿಯಾದ ಉತ್ತರ ಯೋಜನಾ ಆಯೋಗ. ಯೋಜನಾ ಆಯೋಗದ ಹೆಸರು ಬದಲಾಗಿದೆ, ಈಗ ನೀತಿ ಆಯೋಗ ಅಂತಿದೆ. ಸೊ ನೀತಿ ಆಯೋಗ ಇದೆಯಲ್ಲ, ಇದು ಸಂವಿಧಾನಾತ್ಮಕ ಸಂಸ್ಥೆ ಅಲ್ಲ, ಬದಲಾಗಿ ಸಂವಿಧಾನೇತರ ಸಂಸ್ಥೆಯಾಗಿದೆ. ಇನ್ನು ಇಲ್ಲಿ ಕೊಟ್ಟಿರುವಂಥ ಚುನಾವಣಾ ಆಯೋಗ ಇರ್ಬೋದು, ಕೇಂದ್ರ ಲೋಕಸೇವಾ ಆಯೋಗ ಇರ್ಬೋದು, CAG ಇರ್ಬೋದು, ಇವೆಲ್ಲವೂ ಕೂಡ ಸೆಂಟ್ರಲ್ ಆಡಿಟರ್ ಜನರಲ್ ಇದೆಯಲ್ಲ, ಕಂಟ್ರೋಲರ್ ಆಡಿಟರ್ ಜನರಲ್, ಇವೆಲ್ಲವೂ ಕೂಡ ಸಂವಿಧಾನಾತ್ಮಕ ಸಂಸ್ಥೆಗಳು. ಯೋಜನಾ ಆಯೋಗ ಅಥವಾ ನೀತಿ ಆಯೋಗ ಇದು ಸಂವಿಧಾನಿಕ ಸಂಸ್ಥೆ ಅಲ್ಲ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈ ಕೆಳಕಂಡವುಗಳಲ್ಲಿ ಯಾವುದು ಸಂವಿಧಾನಿಕ ಸಂಸ್ಥೆ ಅಲ್ಲ? ಸೊ ಕೊಟ್ಟಿರುವಂಥ ಆಪ್ಷನಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಇದೆಯಲ್ಲ, ಇದು ಸಂವಿಧಾನೇತರ ಸಂಸ್ಥೆಯಾಗಿದೆ. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ನೋಡಿ, ಇಲ್ಲಿ ರಾಷ್ಟ್ರೀಯ ಪರಿಶಿಷ್ಟ ಜಾತಿಗಳ ಆಯೋಗ ಇರ್ಬೋದು, ಹಿಂದುಳಿದ ವರ್ಗಗಳ ಆಯೋಗ ಇರ್ಬೋದು, ಚುನಾವಣಾ ಆಯೋಗ ಇರ್ಬೋದು, ಇವೆಲ್ಲವೂ ಕೂಡ ಸಂವಿಧಾನಾತ್ಮಕ ಸಂಸ್ಥೆಗಳಾಗಿದ್ದಾವೆ. ಸೊ ಸಂವಿಧಾನಿಕ ಸಂಸ್ಥೆ ಯಾವುದು ಅಲ್ಲ ಅಂದರೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಇವುಗಳಲ್ಲಿ ಯಾವುದು ಸಂವಿಧಾನಿಕ ಸಂಸ್ಥೆಯಾಗಿದೆ? ಸರಿಯಾದ ಉತ್ತರ ಎಲ್ಲವೂ ಕೂಡ. ಭಾರತೀಯ ಚುನಾವಣಾ ಆಯೋಗ ಇರ್ಬೋದು, ಭಾರತೀಯ ಹಣಕಾಸು ಆಯೋಗ ಇರ್ಬೋದು, ಭಾರತೀಯ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ ಇರ್ಬೋದು, ಇವೆಲ್ಲವೂ ಕೂಡ ಸಂವಿಧಾನಿಕ ಸಂಸ್ಥೆಗಳಾಗಿವೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಯಾವುದರ ಸ್ಥಾಪನೆಯ ಬಗ್ಗೆ ಸಂವಿಧಾನದಲ್ಲಿ ಹೇಳಲ್ಪಟ್ಟಿಲ್ಲ? ಯಾವುದರ ಸ್ಥಾಪನೆಯನ್ನು ಸಂವಿಧಾನದಲ್ಲಿ ಹೇಳಲ್ಪಟ್ಟಿಲ್ಲ, ಸಂವಿಧಾನದಲ್ಲಿ ಇದರ ಬಗ್ಗೆ ಇಲ್ಲ, ಮಾಹಿತಿ ಇಲ್ಲ ಅಂತೇಳಿ ಸರಿಯಾದ ಉತ್ತರ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಯಾವುದು ಸಂವಿಧಾನಾತ್ಮಕ ಸಂಸ್ಥೆ ಅಲ್ಲ? ಸರಿಯಾದ ಉತ್ತರ ನೀತಿ ಆಯೋಗ. ಅಲ್ಲಿ ನಾವು ಯೋಜನಾ ಆಯೋಗ ಅಂತ ಹೇಳಿದ್ವಿ. ಸೊ ಯೋಜನಾ ಆಯೋಗದ ಹೊಸ ಹೆಸರು ನೀತಿ ಆಯೋಗ. ಸೊ ಈ ನೀತಿ ಆಯೋಗ ಇದೆಯಲ್ಲ, ಇದು ಸಂವಿಧಾನಾತ್ಮಕ ಸಂಸ್ಥೆ ಅಲ್ಲ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಭಾರತದ ಚುನಾವಣಾ ಆಯೋಗವು ಯಾವ ರೀತಿಯ ಒಂದು ಸಂಸ್ಥೆಯಾಗಿದೆ? ಸರಿಯಾದ ಉತ್ತರ ಇದು ಸಂವಿಧಾನಾತ್ಮಕ ಸಂಸ್ಥೆಯಾಗಿದೆ. ನೋಡಿ, ಇದು ಕೇಂದ್ರೀಕೃತ ಸಂಸ್ಥೆ ಅಲ್ಲ, ರಾಜ್ಯ ಸಂಸ್ಥೆ ಅಲ್ಲ, ಮತ್ತು ಯಾವುದು ಅಲ್ಲ ಅಂತಿದೆ, ಇದು ಆ್ಯಕ್ಚುಲಿ ಸರಿಯಾಗಿ ಹೊಂದಿಕೆ ಆಗಲ್ಲ. ಸೊ ಇದೊಂದು ಸಂವಿಧಾನಾತ್ಮಕ ಸಂಸ್ಥೆಯಾಗಿದೆ. ಯಾವ ರೀತಿಯ ಸಂಸ್ಥೆ ಕೇಳಿದ್ರೆ ಸಂವಿಧಾನಾತ್ಮಕ ಸಂಸ್ಥೆಯಾಗಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಯಾವುದು ಸಂವಿಧಾನಾತ್ಮಕ ಪ್ರಾಧಿಕಾರ ಅಲ್ಲ? ಸರಿಯಾದ ಉತ್ತರ ಯೋಜನಾ ಆಯೋಗ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಯಾವುದು ಸಂವಿಧಾನಾತ್ಮಕ ಸಂಸ್ಥೆಯಾಗಿದೆ? ಸರಿಯಾದ ಉತ್ತರ ಕರ್ನಾಟಕ ಲೋಕಸೇವಾ ಆಯೋಗ. ಕರ್ನಾಟಕ ಲೋಕಸೇವಾ ಆಯೋಗ ಇದೆಯಲ್ಲ, KPSC ಅಂತ ನಾವು ಕರಿತೀವಲ್ಲ, ಈ KPSC ಇದೆಯಲ್ಲ, KPSC ಒಂದು ಸಂವಿಧಾನಾತ್ಮಕ ಸಂಸ್ಥೆಯಾಗಿದೆ. ವಿಪತ್ತು ನಿರ್ವಹಣೆಗೆ ಸಂಬಂಧಿಸಿದಂತೆ ನೀತಿಗಳನ್ನು ರೂಪಿಸುವ ಭಾರತ ಸರ್ಕಾರದ ಅತ್ಯುಚ್ಚ ಸಂಸ್ಥೆ ಯಾವುದು? ವಿಪತ್ತು ನಿರ್ವಹಣೆಗೆ ಸಂಬಂಧಿಸಿದಂತೆ ನೀತಿಗಳನ್ನು ರೂಪಿಸುವಂಥ ಸಂಸ್ಥೆ ಇದು ಭಾರತ ಸರ್ಕಾರದ ಅತ್ಯುಚ್ಚ ಸಂಸ್ಥೆ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ. ಈ ಕೆಳಗಿನ ಯಾವ ಸಂಸ್ಥೆಗಳ ಬಗ್ಗೆ ಸಂವಿಧಾನದಲ್ಲಿ ಪ್ರಸ್ತಾಪವಿಲ್ಲ? ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಕೂಡ. ನೋಡಿ, ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಇರ್ಬೋದು, ಯೋಜನಾ ಆಯೋಗ ಇರ್ಬೋದು, ವಲಯಗಳ ಪರಿಷತ್ತುಗಳಿರ್ಬೋದು, ಇವುಗಳ ಬಗ್ಗೆ
ಸಂವಿಧಾನದಲ್ಲಿ ಪ್ರಸ್ತಾಪವಿಲ್ಲ. ಇವೆಲ್ಲವೂ ಕೂಡ ಸಂವಿಧಾನೇತರ ಸಂಸ್ಥೆಗಳಾಗಿ ಕಾರ್ಯನಿರ್ವಹಿಸ್ತವೆ. ಅಲ್ಪಸಂಖ್ಯಾತರ ರಾಷ್ಟ್ರೀಯ ಆಯೋಗ ಸ್ಥಾಪನೆಯು ವಿಶ್ವಸಂಸ್ಥೆಯ ಯಾವ ದಿನಾಂಕದಂದು ಮಾಡಿದಂಥ ಘೋಷಣೆಗೆ ಒಂದು ಅನುಗುಣವಾಗಿ ಇರುವಂಥದ್ದು ಅಲ್ಪಸಂಖ್ಯಾತರ ರಾಷ್ಟ್ರೀಯ ಆಯೋಗ ಅಂತ ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಬಿ. 18 ಡಿಸೆಂಬರ್ 1992ರಲ್ಲಿ ಯುನೈಟೆಡ್ ನೇಷನ್ಸ್ ಅಥವಾ ವಿಶ್ವಸಂಸ್ಥೆಯಲ್ಲಿ ಮಾಡಿದಂಥ ಒಂದು ಘೋಷಣೆಗೆ ಅನುಗುಣವಾಗಿ ಅಲ್ಪಸಂಖ್ಯಾತರ ರಾಷ್ಟ್ರೀಯ ಆಯೋಗವನ್ನು ಸ್ಥಾಪನೆ ಮಾಡಲಾಗಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅಲ್ಪಸಂಖ್ಯಾತರ ವ್ಯವಹಾರಗಳ ಸಚಿವಾಲಯವು ಸ್ಥಾಪನೆಯಾದ ವರ್ಷ ಯಾವುದು? ಸರಿಯಾದ ಉತ್ತರ 2006. ಅಲ್ಪಸಂಖ್ಯಾತರ ವ್ಯವಹಾರಗಳ ಸಚಿವಾಲಯ ಸ್ಥಾಪನೆಯಾಗಿದ್ದು 2006 ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕರ್ನಾಟಕ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮ ಸ್ಥಾಪನೆಗೊಂಡಿದ್ದು ಎಷ್ಟರಲ್ಲಿ? ನೋಡಿ, ಕರ್ನಾಟಕ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮ ಮಂಡಳಿ ಅಂತ ನಾವೇನು ಕರಿತೀವಲ್ಲ, ಸೊ ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ಸ್ಥಾಪನೆಗೊಂಡಿದ್ದು ಯಾವಾಗ ಕೇಳಿದ್ರೆ 7 ಫೆಬ್ರವರಿ 1986. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಅಲ್ಪಸಂಖ್ಯಾತರ ಶೈಕ್ಷಣಿಕ ಸಂಸ್ಥೆಗಳಿಗಾಗಿ ರಾಷ್ಟ್ರೀಯ ಆಯೋಗವನ್ನು ಯಾವ ವರ್ಷದಲ್ಲಿ ಕ್ರಮವಾಗಿ ಸ್ಥಾಪಿಸಲಾಗಿತ್ತು? ಸರಿಯಾದ ಉತ್ತರ 1992 ಮತ್ತು 2004. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇದು ರಾಷ್ಟ್ರೀಯ ಆಯೋಗಗಳು ಕ್ರಮವಾಗಿ 1992 ಮತ್ತು 2004ರಲ್ಲಿ ಸ್ಥಾಪಿಸಲಾಯಿತು. ಈ ಕೆಳಗಿನವುಗಳಲ್ಲಿ ಯಾವುದು ಸಂವಿಧಾನಿಕ ಸಂಸ್ಥೆ ಆಗಿರುವುದಿಲ್ಲ? ಸರಿಯಾದ ಉತ್ತರ UGC ಇದೆಯಲ್ಲ, ಇದು ಸಂವಿಧಾನಿಕ ಸಂಸ್ಥೆ ಅಲ್ಲ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಯಾವ ಕಾನೂನುಬದ್ಧ ಅಧಿಕಾರಿಯು ಸಂಸತ್ತಿನ ಕಲಾಪಗಳಿಗೆ ಭಾಗವಹಿಸುವಂತಹ ಅಧಿಕಾರವನ್ನು ಹೊಂದಿರ್ತಾರೆ? ಸರಿಯಾದ ಉತ್ತರ ಅಟಾರ್ನಿ ಜನರಲ್. ಇವ್ರನ್ನ ನಾವು AG ಅಂತ ಕರಿತೀವಿ. ಅಟಾರ್ನಿ ಜನರಲ್ ಇವರು ಕಾನೂನುಬದ್ಧ ಅಧಿಕಾರಿಯಾಗಿದ್ದು ಸಂಸತ್ತಿನ ಕಲಾಪಗಳಿಗೆ ಭಾಗವಹಿಸುವಂತಹ ಅಧಿಕಾರವನ್ನು ಹೊಂದಿರ್ತಾರೆ. ಭಾರತದ ಅತ್ಯುನ್ನತ ಕಾನೂನು ಅಧಿಕಾರಿ ಯಾರು? ಸರಿಯಾದ ಉತ್ತರ ಅಟಾರ್ನಿ ಜನರಲ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತದ ಅತ್ಯುಚ್ಚ ಕಾನೂನು ಅಧಿಕಾರಿ ಇವರ ಕೆಲಸ ಏನು ಕೇಳಿದ್ರೆ ಸರ್ಕಾರಕ್ಕೆ ಕಾನೂನಾತ್ಮಕ ಸಲಹೆಗಳನ್ನು ನೀಡೋದು. ಯಾವುದೇ ಸರ್ಕಾರ ಇರ್ಬೋದು, ಅದಕ್ಕೆ ಕಾನೂನಾತ್ಮಕವಾದ ಸಲಹೆಗಳನ್ನು ನೀಡುವುದು. ಸರ್ಕಾರಕ್ಕೆ ಯಾವುದೇ ರೀತಿಯ ಕಾನೂನಾತ್ಮಕವಾದಂಥ ವಿಷಯದಲ್ಲಿ ಗೊಂದಲಗಳು ಸೃಷ್ಟಿಯಾದರೆ ಅಟಾರ್ನಿ ಜನರಲನ್ನು ಸಂಪರ್ಕಿಸ್ತಾರೆ, ಅವರ ಸಲಹೆಯನ್ನು ಪಡೆದುಕೊಂಡು ಮುಂದುವರಿತಾರೆ. ಈ ಕೆಳಗಿನವರಲ್ಲಿ ಯಾರು ಯಾವುದೇ ಸದನದ ಸದಸ್ಯರಾಗಿಲ್ಲದೇ ಇದ್ರೂ ಕೂಡ ಸಂಸತ್ತಿನ ಎರಡೂ ಸದನಗಳ ಸಭೆಯಲ್ಲಿ ಭಾಗವಹಿಸ್ತಾರೆ? ಸರಿಯಾದ ಉತ್ತರ ಅಟಾರ್ನಿ ಜನರಲ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅಟಾರ್ನಿ ಜನರಲ್ ಆ್ಯಕ್ಚುಲಿ ಯಾವುದೇ MP ಅಲ್ಲ. MP ಅಂದರೆ ಲೋಕಸಭೆ ಇರ್ಬೋದು, ರಾಜ್ಯಸಭೆ ಇರ್ಬೋದು, ಅದರ ಸದಸ್ಯರಲ್ಲ. ಆದಾಗ್ಯೂ ಕೂಡ ಇವರು ಲೋಕಸಭೆಯ ಎರಡೂ ಸದನಗಳ ಸದನ ಸಭೆಗೆ ಭಾಗವಹಿಸುವಂಥ ಅಧಿಕಾರವನ್ನು ಹೊಂದಿರ್ತಾರೆ. ಯಾಕಂದರೆ ಇವರು ಭಾರತದ ಸರ್ವೋಚ್ಚ ಕಾನೂನು ಅಧಿಕಾರಿ ಆಗಿರ್ತಾರೆ ಅಟಾರ್ನಿ ಜನರಲ್ ಅವರು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅಟಾರ್ನಿ ಜನರಲ್ ಅವ್ರನ್ನ ನೇಮಕ ಮಾಡುವವರು ಯಾರು? ಸರಿಯಾದ ಉತ್ತರ ರಾಷ್ಟ್ರಪತಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಭಾರತದ ಅಟಾರ್ನಿ ಜನರಲ್ ಅವರಿಗೆ ಯಾವ ಒಂದು ಹಕ್ಕಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಭಾರತದ ಎಲ್ಲ ನ್ಯಾಯಾಲಯಗಳಲ್ಲಿ ಹಾಜರಾಗುವಂಥ ಹಕ್ಕಿದೆ. ಭಾರತದ ಅಟಾರ್ನಿ ಜನರಲ್ ಅವರು ಲೋಕಸಭೆ ಮತ್ತು ರಾಜ್ಯಸಭೆಯ ಕಲಾಪಗಳಲ್ಲಿ ಭಾಗವಹಿಸುವಂಥ ಹಕ್ಕಿದೆ ಮತ್ತು ಭಾರತದ ಸರ್ಕಾರವನ್ನು ಪ್ರೆಸೆಂಟ್ ಮಾಡ್ತಾ ಭಾರತದ ಎಲ್ಲ ನ್ಯಾಯಾಲಯಗಳಲ್ಲಿ ಮಾತ್ರ ಹಾಜರಾಗುವಂಥ ಹಕ್ಕಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತದ ರಾಷ್ಟ್ರಪತಿಯವರಿಗೆ ಭಾರತದ ಸಂವಿಧಾನದ ಎಷ್ಟನೇ ಅನುಚ್ಛೇದ ಅಟಾರ್ನಿ ಜನರಲ್ ಅವರನ್ನ ನೇಮಕ ಮಾಡುವಂತಹ ಒಂದು ಅಧಿಕಾರವನ್ನು ನೀಡಿದೆ? ಸರಿಯಾದ ಉತ್ತರ 76ನೇ ಅನುಚ್ಛೇದ. ಇದು ಅಟಾರ್ನಿ ಜನರಲ್ ಅವರ ನೇಮಕಾತಿಗೆ ಸಂಬಂಧಪಟ್ಟಿದೆ. ಅಟಾರ್ನಿ ಜನರಲ್ ಅವರ ನೇಮಕಾತಿಗೆ ಸಂಬಂಧಿಸುವಂಥ ಅನುಚ್ಛೇದ 76ನೇ ಅನುಚ್ಛೇದ. ಕೇಂದ್ರದಲ್ಲಿ ಅಟಾರ್ನಿ ಜನರಲ್ ಇರುವಂತೆ ರಾಜ್ಯದಲ್ಲಿ ಯಾರಿರ್ತಾರೆ? ಕೇಂದ್ರದಲ್ಲಿ ಯಾವ ರೀತಿ ಕೇಂದ್ರ ಸರ್ಕಾರದ ಪ್ರಮುಖ ಅಥವಾ ಅತ್ಯುಚ್ಚ ಕಾನೂನು ಅಧಿಕಾರಿ ಇರುವಂತೆ ರಾಜ್ಯದಲ್ಲಿ ಯಾರಿರ್ತಾರೆ ಕೇಳಿದ್ರೆ ಸರಿಯಾದ ಉತ್ತರ ಅಡ್ವೊಕೇಟ್ ಜನರಲ್ ಇರ್ತಾರೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ರಾಜ್ಯದ ಅತ್ಯುನ್ನತ ಕಾನೂನು ಅಧಿಕಾರಿ ಯಾರು? ಕೊನೆಯ ಪ್ರಶ್ನೆ ಇದು. ಆಪ್ಷನ್ಸ್ ಈ ರೀತಿ ಇದೆ: ಅಕೌಂಟೆಂಟ್ ಜನರಲ್, ಅಡ್ವೊಕೇಟ್ ಜನರಲ್, ಲೋಕಾಯುಕ್ತ,
ಸಾಲಿಸಿಟರಿ ಜನರಲ್. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.